ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ದು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲಂ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತಹ ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ. ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ದು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲಂ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತಹ ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ. ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ದು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲಂ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತಹ ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ. ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ದು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲಂ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತಹ
ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ ಆಗೋದು. ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದ್ರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ರು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜನ್ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲ್ಮ್ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತ ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ ಆಗೋದು. ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದ್ರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ರು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜನ್ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲ್ಮ್ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತ ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ ಆಗೋದು. ನೋಡಿ, ಇಷ್ಟು ಮಾತ್ರವಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಅವರ ಚಿತ್ರ ರಿಲೀಸ್ ಆಗಬಾರ್ದು. ಇನ್ ಕೇಸ್ ಏನಾದ್ರೂ ರಿಲೀಸ್ ಆದ್ರೆ ಖಡಕ್ ಆದಂತ ಸಂದೇಶವನ್ನು ಈಗಾಗಲೇ ಕನ್ನಡಪರ ಸಂಘಟನೆಗಳು ಈಗಾಗಲೇ ಕೊಟ್ಟಿರುವಂತದ್ದು. ಕರ್ನಾಟಕದಲ್ಲಿ ಕಮಲ್ ಹಾಸನ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಆಗದಂತೆ ಈಗಾಗಲೇ ಬಿಗಿ ಪಟ್ಟನೆ ಹಿಡಿತಾ ಇದ್ರೆ ಕೋರಮಂಗಲದ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಭೇಟಿಯನ್ನು ಕೊಟ್ಟಿದ್ರು. ಪಿವಿಆರ್ ಚಿತ್ರಮಂದಿರಕ್ಕೆ ರೂಪೇಶ್ ರಾಜನ್ ಕೂಡ ವಿಸಿಟ್ ಕೊಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾ ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು, ಬೇರೆ ಎಲ್ಲ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ನೋಡಿ, ಫಿಲ್ಮ್ ಮಾಡಿದ್ರ ಅದನ್ನ ಚಿತ್ರ ಪ್ರದರ್ಶನದಲ್ಲಿ ಈಗ ಪ್ರದರ್ಶನ ಮಾಡುವಂತ ಒಂದು ರೈಟ್ಸ್ ಅನ್ನೇ ಕಳ್ಕೊಂಡ್ಬಿಟ್ರು ಕರ್ನಾಟಕದಲ್ಲಿ. ಯಾಕಂತ ಹೇಳಿದ್ರೆ ಮಾಡಿದ್ರ ಹೋದ್ರ ಅಷ್ಟು ಮುಗಿತಿರ್ಬೇಕು. ಯಾವುದೋ ರಾಜಕೀಯ, ಯಾವುದೋ ಭಾಷೆ ವಿಚಾರ, ಇದೆಲ್ಲ ಯಾಕಪ್ಪ ಕಮಲ್ ಹಾಸನ್ಗೆ ಅಷ್ಟು ಈ ಬಾಯಿ ತೋರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ಇದ್ದಿದ್ರೆ ಅವ್ರ ಪರ್ಸನಲ್ ಲೈಫಲ್ಲಿ ಅದನ್ನೆಲ್ಲ ಹಂಚ್ಕೋಬೇಕು. ಅದ್ ಬಿಟ್ಕೊಂಡು ಒಂದು ರಾಜ್ಯದ ಬಗ್ಗೆ ಮಾತಾಡೋದು, ರಾಜ್ಯದ ಭಾಷೆ ಬಗ್ಗೆ ಮಾತಾಡೋದು, ಯಾವುದೋ ವರ್ಣದ ಬಗ್ಗೆ ಮಾತಾಡೋದು, ಇದೊಬ್ಬ ಈ ಸೀನಿಯರ್ ನಟನಿಗೆ ಇದೆಲ್ಲ ಎಷ್ಟು ಮಟ್ಟಿಗೆ ಆತನ ಲೈಫಲ್ಲಿ ಒಂದು ಮುನ್ನುಡಿ ಅಂತ ಹೇಳೋಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇರುವಂತದ್ದು. ಕಾಂಟ್ರವರ್ಸಿ ಹೇಳಿಕೆಯನ್ನ ಕೊಡೋದು ಮತ್ತಲ್ಲಿಂದ ಪಲಾಯನ ಆಗೋದು.